Hello dear students, I would like to welcome to the English online classes and video classes. Now in this class we discuss the second one of the interesting poetry, The Little Busy Bee. The Little Busy Bee. So this title is indicate of the hard work and dedications of the every human beings. So is this poem is written by Isaac Watts. The Little Busy Bee ಪರಿಶ್ರಮವನ್ನು ಹೊಂದಿರತಕ್ಕಂಥ ಒಂದು ಜೇನು ನೊಣ ಅಂತ ನಾವಿಲ್ಲಿ ಕರಿಬಹುದು. ಸೊ ಈ ಒಂದು ಸ್ಮಾಲ್ ಪೋಯಮನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಐಸಾಕ್ ವ್ಯಾಟ್ಸ್. ಸೊ ನೌ ಐ ಇಂಟ್ರಡ್ಯೂಸ್ ದ ಲೈಫ್ ಆ್ಯಂಡ್ ಹೀಸ್ ವರ್ಕ್. Sir Isaac Watts. Yes, Isaac Watts was born on July 17. Yes, he was born on July 17, 1674 and died on November 25, 1748. ಇವರ ಜನನ ಜುಲೈ 17, 1674 ಆಗ್ತದ. ಮರಣ 25 ನವೆಂಬರ್ 1748. He had mastered Latin. Greek, Hebrew and French. He was well known in linguistics. So we call that he was a great well known person. He knew so many languages like that, Latin, Greek, Hebrew and French. ಈ ಎಲ್ಲ ಭಾಷೆಗಳನ್ನು ಬಲ್ಲವರಾಗಿರ್ತಾರೆ. The first hymn book composed by him. The first hymn book. hymn ಅಂದ್ರೆ ಮಂತ್ರಗಳ ಒಂದು ಸ್ತುತಿ ಮಾಡ್ತಕ್ಕಂಥ ಒಂದು ಬುಕ್ಸನ್ನು ಇಲ್ಲಿ ಏನು ಮಾಡ್ತಾರೆ, ಇಂಟ್ರಡ್ಯೂಸ್ ಮಾಡ್ತಾರೆ. ಬೈ ಹಿಮ್ ಫಾರ್ ಅ ಚಿಲ್ಡ್ರನ್, ಮಕ್ಕಳಿಗೋಸ್ಕರ. ವಾಸ್ ಫಾರ್ ಎ ಲಿರಿಕ್ ಅಂತಕ್ಕಂಥ ಟೈಟಲ್ ಕೊಡ್ತಾರೆ. ಹೀಸ್ ಪಾಪ್ಯುಲರ್ ಹಿಮ್ಸ್ ಆರ್ ಓ ಗಾಡ್ ಅವರ್ ಹೆಲ್ಪ್ ಇನ್ ಏಜಸ್ ಪಾಸ್ಟ್. ಇವರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಹಿಮ್ ಪುಸ್ತಕ ಯಾವುದು? ಓ ಗಾಡ್ ಅವರ್ ಹೆಲ್ಪ್ ಇನ್ ಏಜಸ್ ಪಾಸ್ಟ್. ದೆನ್ ದ ಸೆಕೆಂಡ್ ಒನ್, ದ ಫಾರ್ಮ್ಸ್ ಆಫ್ ಡೇವಿಡ್ and Jesus shall reign. So these three works, it's based on the hymn, collected hymn works. Then in this poem narrated the poet, the bee is always busy. ಇಲ್ಲಿ ಜೇನು ನೊಣ ಏನಾಗ್ಬಿಟ್ಟದಂದ್ರೆ it's always busy. It builds the hive very skillfully and stores sweet honey in it. Like the bee, we too must be busy and always do useful work. Yes, it builds the hive. ಅಲ್ಲಿ ಜೇನು ನೊಣ ಏನು ಮಾಡ್ತಾ ಇದೆ, ಜೇನು ನೊಣಗಳು ಎಲ್ಲೋ ಗ್ಯಾದರ್ಡ್ ಆಗಿ ಏನು ಮಾಡ್ತಾ ಇದ್ದಾವೆ, ಇಟ್ಸ್ ಬಿಲ್ಡ್ಸ್ ದ ಹೈವ್. ಗೂಡುಗಳನ್ನು ಕಟ್ತಾ ಇವೆ ವೆರಿ ಸ್ಕಿಲ್ಫುಲಿ, ಅತಿ ಕೌಶಲ್ಯವನ್ನು ಭರಿತವಾಗಿ ಅವೇನು ಮಾಡ್ತಾ ಇದ್ದಾವೆ, ಗೂಡನ್ನು ಬಿಲ್ಡ್ ಮಾಡ್ತಾ ಇದ್ದಾವೆ. ಆ್ಯಂಡ್ ಸ್ಟೋರ್ಸ್ ಸ್ವೀಟ್ ಹನಿ, ಮತ್ತು ಅಲ್ಲಿ ಏನನ್ನು ಸ್ಟೋರ್ ಮಾಡ್ತಾ ಇದ್ದಾವೆ, ಸ್ವೀಟ್ ಹನಿ, ಸಿಹಿ ಪದಾರ್ಥವನ್ನು ಅಲ್ಲಿ ಏನು ಮಾಡ್ತಾ ಇದ್ದಾವೆ, ಕಲೆಕ್ಟ್ ಮಾಡ್ತಾ ಇದ್ದಾವೆ. ಲೈಕ್ ದ ಬಿ, ವಿ ಡು ಮಸ್ಟ್ ಬಿ ಬಿಸಿ ಆ್ಯಂಡ್ ಆಲ್ವೇಸ್ ಡೂ ಯೂಸ್ಫುಲ್ ವರ್ಕ್. ಇಲ್ಲಿ ಕವಿಯ ಒಂದು ಆಶಯ ಏನಿದೆ, like the bee, every human beings, we involved in a work like a bee. ಜೇನು ನೊಣದ ಹಾಗೆ ನಾವು ಪರಿಶ್ರಮವನ್ನು ಹಾಕಿಬಿಟ್ಟು ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು. we too must be busy and always do useful work. ಇಲ್ಲಿ ಯೋಗ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಇಲ್ಲಿ ಏನು ಮಾಡ್ಬೇಕಂತ ಹೇಳ್ತಾರೆ ಅವರು, ಮುನ್ನಡೆಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆಶಯ ಏನಾಗದಲ್ಲೇ ಕವಿಯ ಒಂದು ಆಶಯ ಆಗಿದೆ.
ಸೊ ಅದಕ್ಕಿಂತ ಪೂರ್ವದಲ್ಲಿ ಒಬ್ಬ ನಾವೆಲ್ಲ ಹಾರ್ಡ್ ವರ್ಕ್ ಪರ್ಸನ್ ಅನ್ನು ನಾವಿಲ್ಲಿ ಏನು ಮಾಡ್ಬೋದು, ನೆನೀಬಹುದು. ಸೊ ಒಂದು ವಿಶ್ವೇಶ್ವರಯ್ಯ ವಾಣಿ ಏನು ಹೇಳ್ತದೆ ಅಂದ್ರಲ್ಲ, ಕುಳಿತು ಕೆಡುವುದಕ್ಕಿಂತ ನಾವೇನಾಗಬೇಕು, ಕಾರ್ಯವನ್ನು ಮಾಡಿ ತೆಗೆದು ಹೋಗಬೇಕು ಅಂತ ಹೇಳ್ತಾರೆ. ಸೊ ಅಂತಹ ಒಂದು ಉತ್ತಮ ಎಕ್ಸಾಂಪಲನ್ನು ಇಲ್ಲಿ ನಾವು ಹೇಳ್ಬೋದು. ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ದ ದಿವಾನ್ ಆಫ್ ಮೈಸೂರು ಸ್ಟೇಟ್. ಮೈಸೂರಿನ ಒಂದು ಸಂಸ್ಥಾನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಏನಾಗಿರ್ತಾರೆ ಅಂದರೆ ವಾಸ್ ದ ದಿವಾನ್ ಆಫ್ ಮೈಸೂರು ಸ್ಟೇಟ್. ಮೈಸೂರು ರಾಜ್ಯದ ಒಬ್ಬ ಶ್ರೇಷ್ಠ ದಿವಾನರಾಗಿರ್ತಾರೆ. ಆ್ಯಸ್ ಎ ಸ್ಟೂಡೆಂಟ್ ಇವರು ತಾವು ವಿದ್ಯಾರ್ಥಿಯಾಗಿರ್ತಕ್ಕಂಥ ಸಮಯದಲ್ಲಿ he earned money by giving tuition to students. He earned money, ಹಣವನ್ನು ಸಂಪಾದನೆ ಮಾಡಬೇಕಾಗಿರ್ತದೆ. ಆ ಸಮಯದಲ್ಲಿ ಇವರೇ ಹೇಗೆ ಹಣವನ್ನು ಸಂಪಾದನೆ ಮಾಡ್ತಾರೆ, earn money by giving tuition to students. ಈ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕ್ಲಾಸ್ಗಳನ್ನು, ವಿಶೇಷ ತರಗತಿಗಳನ್ನು ಮಾಡುವುದರ ಮುಖಾಂತರ ಹಣವನ್ನು ಗಳಿಸ್ತಾ ಇದ್ರು. ಆ್ಯಂಡ್ ಫೇಡ್ ಇಸ್ ಸ್ಕೂಲ್ ಫೀಸ್. ಆ ವಿದ್ಯಾರ್ಥಿಗಳಿಗೆ ಹೇಳಿದಂಥ ಏನು ಟ್ಯೂಷನ್ ಫೀಸ್ ಬರ್ತಾ ಇತ್ತಲ್ಲ, ಆ ಫೀಸನ್ನು ತೆಗೆದುಕೊಂಡು ಅವ್ರು ಏನು ಮಾಡ್ತಾ ಇದ್ರು, ತಮ್ಮ ಸ್ಕೂಲ್ ಫೀಗಳನ್ನು ಕಟ್ತಾ ಇರ್ತಾರೆ. ಸೊ ದೆನ್ ಮತ್ತೆ ಅದರ ಜೊತೆಗೆ ದೆನ್ he made a name as a chief engineer. ಇವರ ಒಂದು ಮುಂದೆ ಒಬ್ಬ ವಿಶ್ವಶ್ರೇಷ್ಠನಾಗಿರ್ತಕ್ಕಂಥ ಇಂಜಿನಿಯರ್ ಆಗ್ತಾರೆ. ನೇಮ್ ಆಸ್ ಎ ಚೀಫ್ ಇಂಜಿನಿಯರ್ ಆ್ಯಂಡ್ ಲೀಡರ್ ಆಸ್ ದಿವಾನ್ ಆಫ್ ಮೈಸೂರು. ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗ್ತಾರೆ. ಅದರ ಜೊತೆಗೆ ನಂತರದ ದಿನಗಳಲ್ಲಿ ಅವರು ಏನಾಗ್ತಾರೆ, ದಿವಾನ್ ಆಫ್ ಮೈಸೂರು, ಮೈಸೂರಿನ ದಿವಾನರಾಗ್ತಾರೆ. He was always busy in some useful work. The other. He was always busy in some work. ಕೇವಲ ತಮ್ಮನ್ನು ತಾವು ಏನು ಮಾಡ್ತಾ ಇದ್ರು ಅಂದರೆ ಹಲವಾರು ವೃತ್ತಿ ರಂಗಗಳಲ್ಲಿ ತಮ್ಮನ್ನು ತೊಡಗಿಸ್ತಿರ್ತಾರೆ. ಬೇರೆ ಬೇರೆ ಕೆಲಸಗಳಲ್ಲಿ ಕಾರ್ಯೋನ್ಮುಖರಾಗಿ ಅದರಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ವ್ಯಕ್ತಿತ್ವ ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ಬೋದು. He used to work for more than 10 hours. ಪ್ರತಿದಿನವೂ 10 ಗಂಟೆಗಳವರೆಗೂ, ಅದಕ್ಕಿಂತ ಹೆಚ್ಚು ಕೂಡ ಏನು ಮಾಡ್ತಾ ಇದ್ದಾರೆ, ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ತಾ ಇರ್ತಾರೆ. He was punctual. ಬಹಳಷ್ಟು ಸರಳ ಸ್ವಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿತ್ವ. ಸೆಲ್ಫ್ ಡಿಸಿಪ್ಲೈನ್, ತಮ್ಮದೇ ಇರತಕ್ಕಂಥ ಒಂದು ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು. ಸೆಲ್ಫ್ ಡಿಸಿಪ್ಲೈನ್ ಅಂದರೆ ಶಿಸ್ತು. ತಮ್ಮಲ್ಲಿ ಏನಿತ್ತಪ್ಪ ಅಂದ್ರೆ ಒಂದು ಅಗಾಧವಾಗಿರ್ತಕ್ಕಂಥ ಶಿಸ್ತನ್ನು ಹೊಂದಿರ್ತಾರೆ. ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್, ನೇರ ನುಡಿ. ಇವರ ಮಾತುಗಳು ಏನಾಗಿರ್ತವೆ, ಇಟ್ಸ್ ಲೈಕ್ ದಟ್ ಎ ಸ್ಟ್ರೇಟ್ ಫಾರ್ವರ್ಡ್. ಹಿ ಲಿವ್ಡ್ ಫಾರ್ 101 years. 101 ವರ್ಷಗಳ ಕಾಲ ಇವರ ಏನಾಗಿರ್ತಾರೆ, ಜೀವನವನ್ನು ನಡೆಸ್ತಾರೆ. ಹಿ ವಾಸ್ ಅವಾರ್ಡೆಡ್ ದ ಹೈಯೆಸ್ಟ್ ಆನರ್, ಭಾರತ ರತ್ನ. ಪ್ರಶಸ್ತಿಗಳಲ್ಲಿ, ಭಾರತೀಯ ಪ್ರಶಸ್ತಿಗಳಲ್ಲಿಯೇ ಅತಿ ಉನ್ನತವಾಗಿರ್ತಕ್ಕಂತಹ ಒಂದು ಪ್ರಶಸ್ತಿಯನ್ನು ಇವರು ಪಡೆದುಕೊಳ್ತಾಳೆ. ಆ ಪ್ರಶಸ್ತಿ ಯಾವುದಪ್ಪ ಅಂದರೆ ಭಾರತ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿ ಏನಾಗ್ತದೆ, ಇವರ ಮುಡಿಪಿಗೆ ಸಲ್ತಕ್ಕಂಥದ್ದು. ಸಲ್ತಕ್ಕಂಥ ಒಂದು ಕಾರಣ ಏನಂದರೆ ಇವರ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಸೊ ಈ ಒಬ್ಬ ವ್ಯಕ್ತಿಯನ್ನು ನಾವಿಲ್ಲಿ ಏನು ಮಾಡ್ಬೋದು, ಈ ಒಂದು ಪೋಯಮ್ಗೆ ನಾವು ಆ ಲಿಟಲ್ ಬಿಸಿಲಿ ಹೇಗೆ ವರ್ಕ್ ಮಾಡ್ತಾ ಇನ್ನೊಬ್ಬರ ಕುರಿತು ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಮತ್ತು ಆ ವ್ಯಕ್ತಿ ಹೇಗೆ ತನ್ನನ್ನು ತಾನು ತನ್ನ ಕೆಲಸಗಳಲ್ಲಿ ಕಾರ್ಯೋನ್ಮುಖನಾಗ್ತಾನೆ ಅಂತಕ್ಕಂಥದ್ದು. ಸೊ ಇಟ್ಸ್ ಅ ಸ್ಮಾಲ್ ನರೇಟೆಡ್ ಪೋಯಮ್. ಅದಕ್ಕಿಂತ ಪೂರ್ವದಲ್ಲಿ ನಾನು ಗ್ಲೋಸರಿಗಳನ್ನು ನಿಮ್ಮ ಜೊತೆಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಸೊ ನಾವು we shall discuss the glossaries. Yes.
Doth. Doth, it means old form of does. Old form ಏನಂದ್ರೆ doth, it means does. Improve, make a good use of. Improve, it means ಬದಲಾವಣೆ ಅಂತ ಹೇಳ್ಬೋದು, ವೃದ್ಧಿ ಅಂತ ಹೇಳ್ಬೋದು, ಪ್ರಗತಿ. ಓಕೆ. Shining, it like that a bright, ಪ್ರಕಾಶಿಸು, ಗ್ಲೋನೆಸ್ ಅಂತ ಕರಿಬೋದು. Gather, collect, ಸಂಗ್ರಹಿಸು. Skillful, it's a clever, ಕೌಶಲ್ಯ ಭರಿತ, ತೀಕ್ಷ್ಣ, ಜಾಣತನ ಅಂತ ಹೇಳ್ಬೋದು. Cell, a small compartment in the hive. ಸೆಲ್ ಅಂದ್ರೆ ಜೇನು ಗೂಡುಗಳಲ್ಲಿರ್ತಕ್ಕಂಥ ಒಂದು ಸ್ಮಾಲ್ ಜಾಗ ರೀ, ರಂಧ್ರಗಳು ಇರ್ತಾವಲ್ವ, ಈ ಟೈಪ್ ಇರ್ತದೆ. ಉದಾಹರಣೆಗೆ ಇದೊಂದು ಜೇನು ಗೂಡು ಅಂದ್ರೆ ಇಲ್ಲಿ ಸಣ್ಣ 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 ಏನಿರ್ತಾವ್ರಿ, ಗೂಡುಗಳು ಇರ್ತಾವೆ ನೋಡ್ರಿ, ಅವುಗಳಿಗೆ ನಾವಿಲ್ಲಿ ಏನು ಕರಿಬಹುದು, ಇಟ್ಸ್ ಲೈಕ್ ದಟ್ ಸೆಲ್ಸ್ ಅಂತ ಹೇಳಿ ಕರಿಬಹುದು. ಓಕೆ. ಡನ್. ಸೆಟನ್, ಅವಿಲಿಯಸ್ ಸ್ಪಿರಿಟ್ ಆರ್ ಕಿಂಗ್ಸ್ ಆಫ್ ಡೆವಿಲ್ಸ್. ಸೆಟನ್ ಅದರಲ್ಲಿ ನಾವು ಪಿಸಾಚಿ ಅಂತ ಹೇಳ್ಬೋದು, ಅಥವಾ ಒಂದು ದೆವ್ವ, ಒಂದು ಮೃಗ ಅಂತ ಹೇಳ್ಬೋದು. ದೆನ್ ಮಿಸ್ಚೀಫ್, ಇಂಜುರಿ ಆರ್ ಡ್ಯಾಮೇಜ್, ಘಾಸಿಗೊಳಿಸು ಅಂತೇಳಿ ಕರಿತೀವಿ. ಐಡಲ್ ಮೀನ್ಸ್ ಡೂಯಿಂಗ್ ನಥಿಂಗ್, ಮೂರ್ಖರು ಅಂತೇಳಿ ಕರಿತೀವಲ್ಲ ಅವ್ರಿಗೆ ನಾವಿಲ್ಲ ಐಡಲ್ ಅಂತ ಕರಿಬಹುದು. ದೆನ್ ಫಸ್ಟ್ ಇಯರ್ಸ್, ಅರ್ಲಿ ಇಯರ್ ಆರ್ ಬಾಯ್ಹುಡ್. ಫಸ್ಟ್ ಇಯರ್ಸ್ ಅಂದ್ರೆ ಪ್ರಾರಂಭದ ದಿನಗಳು ಅಂತ ಕರಿಬಹುದು. ಅರ್ಲಿ ಇಯರ್ಸ್, ಪ್ರಾರಂಭದ ಒಂದು ವರ್ಷ ಅಂತ ಇಲ್ಲಿ ನಾವು ಕರಿಬಹುದು. ದೆನ್ ಗಿವ್ ಅಕೌಂಟ್, ಸೇ ವಾಟ್ ಯು ಹ್ಯಾವ್ ಡನ್. ಸೇ ವಾಟ್ ಯು ಹ್ಯಾವ್ ಡನ್. ಗಿವ್ ಅ ಅಕೌಂಟ್, ಇಟ್ಸ್ ಲೈಕ್ ದಟ್ ಎ ಸ್ಪೀಚ್, ಮಾತು, ಸಂಭಾಷಣೆ. ಅಟ್ ಲಾಸ್ಟ್, ಅಟ್ ದ ಎಂಡ್ ಆಫ್ ಲೈಫ್, ಕೊನೆಗೆ ಅಂತ ಕರಿಬಹುದು ನಮ್ಮ ಜೀವನ, ಎಂಡ್ ಆಫ್ ದ ಲೈಫ್. ಸೊ ಇಲ್ಲಿ ಅತಿ ಸಣ್ಣದಾಗಿರ್ತಕ್ಕಂಥ ಒಂದು ಪೋಯಮ್ ಅದ, 1, 2, 3 and 4. ಎಸ್, ದಿಸ್ ಪೋಯಮ್ ಹ್ಯಾವ್ 4 ಸ್ಟಾಂಜಾಸ್, 4 ಸ್ಟಾಂಜಾಗಳನ್ನು ಹೊಂದಿರತಕ್ಕಂಥ ಒಂದು ಪೋಯಮ್ ಇದೆ. ನಾವು ಈ ತರಗತಿಯಲ್ಲಿ ಏನು ಮಾಡೋಣ, 2 ಸ್ಟಾಂಜಾಗಳನ್ನು ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹೌ ಡತ್ ದ ಲಿಟಲ್ ಬಿಸಿ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಅವರ್ and gather honey all the day from every opening flower. How skillfully she builds herself, how neatly she spreads her wax, and labors hard to store it well with the sweet food she makes. Okay. How does the little busy bee? Little busy bee ಅದು ನೋಡಲಿಕ್ಕೆ ಹೇಗಿದೆ? It's a very tiny, it's a very small. So improve each shining hour. Yes, it's a day by day, it's a improved it to increases the days and shining. ಪ್ರತಿದಿನನೂ ಅದು ಏನು ಮಾಡ್ತಾ ಇದೆ, ತನ್ನ ಕಾರ್ಯದಲ್ಲಿ ಕಾರ್ಯೋನ್ಮುಖವಾಗಿ ಅದೇನು ಮಾಡ್ತಾ ಇದೆ, ಪ್ರತಿದಿನ ಪ್ರತಿ ಗಂಟೆಯನ್ನು ಅದೇನು ಮಾಡ್ತಾ ಇದೆ, ಇಟ್ಸ್ ಇಂಪ್ರೂವ್ ಈಚ್ ಎವ್ರಿ ಶೈನಿಂಗ್ ಅವರ್. ಪ್ರತಿಯೊಂದು ಗಂಟೆಯನ್ನು ಕೂಡ ಅದರಲ್ಲಿ ಏನು ಮಾಡ್ತಾ ಇದೆ, ಪ್ರಕಾಶಮಾನವನ್ನು ಗಳಿಸ್ತಾ ಇದೆ. ಆ್ಯಂಡ್ ಗ್ಯಾದರ್ ಹನಿ ಆಲ್ ದ ಡೇ. ಎಸ್, ದ ಬೀ ಈಸ್ ಪ್ರಿಪೇರ್ಡ್ ದ ಸ್ವೀಟ್ ಹನಿ ಡೇ ಬೈ ಡೇ. ಆ್ಯಂಡ್ ಗ್ಯಾದರ್ ಹನಿ ಅಲ್ಲಿ ಸಿಹಿ ರೂಪದ ಒಂದು ವಸ್ತುವನ್ನು ಅದು ಏನು ಮಾಡ್ತಾ ಇದೆ, ಕಲೆಕ್ಟ್ ಮಾಡ್ತಾ ಇದೆ. ಎಲ್ಲ ಕಡೆಗೆ ಹೋಗ್ಬಿಟ್ಟು ಏನು ಮಾಡ್ತಾ ಇದೆ, ಇಟ್ಸ್ ಅ ಕಲೆಕ್ಟೆಡ್ from every opening flower. It's opening flower, it means a blossom flower ಅಂತ ಕರಿತೀವಿ ನಾವಲ್ಲೇ, blossom flowers. ಹೂವುಗಳು ಏನು ಅರಳಿದಾವಲ್ಲ, ಆ ಅರಳಿದಂಥ ಹೂಗಳ ಮಕರಂದವನ್ನು ಅದೇನು ಮಾಡ್ತಾ ಇದೆ, ಹೀರ್ತಾ ಇದೆ. ಇಟ್ ಸಕ್ ದ ನೆಕ್ಟರ್ಸ್ ಎವ್ರಿ ಓಪನಿಂಗ್ ಫ್ಲವರ್ಸ್. ಪ್ರತಿಯೊಂದು ಏನಿದೆ ಹೂವುಗಳಿದ್ದಾವಲ್ಲ, ಆ ಹೂವುಗಳ ಒಂದು ಅರಳಿದಂಥ ಹೂವುಗಳಿಂದ ಅದೇನು ಮಾಡ್ತಾ ಇದೆ, ಮಕರಂದವನ್ನು ಹೀರ್ತಾ ಇದೆ. ಸೊ ದೆನ್ ಹೌ ಸ್ಕಿಲ್ಫುಲಿ ಶಿ ಬಿಲ್ಡ್ಸ್ ಹರ್ ಶೆಲ್. ಎಷ್ಟು ಇಲ್ಲಿ ಅತಿ ಜಾಣ್ಮೆಯಿಂದ ತೀಕ್ಷ್ಣವಾಗಿ ಅದೇನು ಮಾಡ್ತಾ ಇದೆ, ಇಟ್ಸ್ ಬಿಲ್ಡ್ ದ ಹೈವ್
ಜೇನುಗೂಡನ್ನು ಅದೇನು ಮಾಡ್ತಾ ಇದೆ, ಕಟ್ತಾ ಇದೆ. ಶಿ ಬಿಲ್ಡ್ಸ್ ಹರ್ ಶೆಲ್, ಕೋಶಗಳನ್ನು ಉಪಯೋಗಿಸ್ಕೊಂಡು ಅದೇನು ಮಾಡ್ತಾ ಇದೆ ಅಲ್ಲೇ ನೀಟಾಗಿ ತನ್ನ ಜೇನುಗೂಡನ್ನು ಅಲ್ಲಿ ಏನು ಮಾಡ್ತಾ ಇದೆ, ಬಿಲ್ಡ್ ಮಾಡ್ತಾ ಇದೆ. ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್, ದ್ರವ ರೂಪದ ವಸ್ತುವನ್ನು ಅಲ್ಲಿ ಏನು ಮಾಡ್ತಾ ಇದೆ, ಆ ಒಂದು ಜೇನುಗೂಡಿನ ತುಂಬ ಅಲ್ಲಿ ಏನು ಮಾಡ್ತಾ ಇದೆ, ಇಟ್ಸ್ ಸ್ಪ್ರೆಡಿಂಗ್ ಇಟ್ ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್. ಇಲ್ಲಿ ಒಬ್ಬ ವ್ಯಕ್ತಿ ಹೇಗೆ, ಕಾರ್ಮಿಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಗೆ ತನ್ನನ್ನು ದುಡಿತಕ್ಕೆ ಒಳಗಾಗಿಸ್ತಾನೋ ಹಾಗೆ ಇಲ್ಲಿ ಆ ಲಿಟಲ್ ಬಿಸಿ ಬಿ ಏನು ಮಾಡ್ತಾ ಇದೆ, ತನ್ನನ್ನು ಲೇಬರ್ ಥರ ಟ್ರೀಟ್ ಮಾಡ್ಕೊಳ್ತಾ ಇದೆ. ಸೊ ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್, ಅಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಸಿಹಿ ರೂಪದ ದ್ರವವನ್ನು ಅದೇನು ಮಾಡ್ತಾ ಇದೆ, ಕಲೆಕ್ಟ್ ಮಾಡ್ತಾ ಇದೆ. ಹೌದ್ರಿ, ಇಲ್ಲಿ ಏನಾಗ್ತದೆ, ಫಸ್ಟ್ ಪಾಯಿಂಟ್ ಏನಾಗ್ತದೆ, ಎಸ್ ದಿಸ್ ಬಿ ಕಲೆಕ್ಟ್ ದ nectars by opening flowers or blossom. Okay, next one is then it's gathered the sweet liquid, and third one is spread her wax ಬೈ ದಿ ಸೆಲ್ಸ್. ಈ ರೀತಿಯಲ್ಲಿ ಏನು ಮಾಡ್ತಾ ಇದೆ, ಸಂಪೂರ್ಣವಾಗಿ ಆ ಒಂದು ಲಿಟಲ್ ಬಿ ತನ್ನ ಕಾರ್ಯವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಸೊ ಇನ್ನು ಮುಂದುವರೆದಿರ್ತಕ್ಕಂಥ 2 ಸ್ಟಾಂಜಾಗಳನ್ನು ನಾವು ಏನು ಮಾಡೋಣ್ರಿ, ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಆ 2 ಸ್ಟಾಂಜಾಗಳ ವಿವರಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.